ಜಿಲ್ಲೆಯಲ್ಲಿ ಇರುವಂಥ ಜಿಲ್ಲಾ ಆಡಳಿತ ಮತ್ತು ಪೊಲೀಸರಾಗಿ ಸಂಪೂರ್ಣವಾಗಿ ಬಳಸಿಕೊಂಡು ಸಂಪೂರ್ಣವಾಗಿ ಏನಪ್ಪ ಅಂದರೆ ಅವರು ಸರ್ವಾಧಿಕಾರಿ ಧೋರಣೆ ಏನಪ್ಪ ಅಂದ್ರೆ ನಿನ್ನೆ ಏನಪ್ಪ ಸರ್ವಾಧಿಕಾರಿ ಧೋರಣೆ ತೋರು. ಇವತ್ತು ನಮ್ಮ ಹಕ್ಕಿಗೆ ನಾವು ಅವ್ರಿಗೆ ಏನು ಕೇಳ್ತಾ ಇಲ್ಲ, ಅವ್ರು ಯಾರು ಆಸ್ತಿನೂ ಕೇಳಿಲ್ಲ, ಮತ್ತೊಂದು ಕೇಳಿಲ್ಲ, ನಮ್ಗೆ ನ್ಯಾಯಯುತವಾಗಿ ಸಿಗಬೇಕಾದ ಸರ್ಟಿಫಿಕೇಟ್ ಕೊಡೋಂತ ಕೇಳಿದ್ದಾನ. ಅದಕ್ಕೆ ಸೇರಿರುವ ಹೋರಾಟಗಾರರನ್ನು ಎಲ್ಲರನ್ನ ಏನಪ್ಪ ಅಂದ್ರೆ ಅರೆಸ್ಟ್ ಮಾಡಿ ಉಳಿದ ಏನಪ್ಪ ಅಂದ್ರೆ ಹೋರಾಟಗಾರರ ಮ್ಯಾಗ ನೀನು ಹಲ್ಲೆ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ. ಅಂದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಏನಪ್ಪ ಅಂದ್ರೆ ಅದ ಅಂಥೇಳಿ ನಾವು ಊಹಿಸಲಿಕ್ಕೆ ಸಾಧ್ಯ ಅಲ್ಲ. ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡ್ತಾ ಬಂದರೂ ತಳವಾರು ವಿಷಯದಲ್ಲಿ ನಿರಂತರವಾಗಿ ಇದೇ ರೀತಿ ಹಚ್ಚಿರ್ತಾರೆ. ಮಾತೆತ್ತಿದ್ರೆ ಸಂವಿಧಾನದ ಅಡಿಯಲ್ಲಿ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಸಂವಿಧಾನದ ಅಡಿಯಲ್ಲೇ ನಾವು ಕೇಳ್ತಿರುವ ಹಕ್ಕಿಗೆ ಏನಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಹತ್ತಿಕ್ಕಿ ಬಿಟ್ಟರು ತಮ್ಮ ಮಲತಾಯಿ ಧೋರಣೆಯಿಂದ. ಅದ್ರ ಜೊತೆಗೆ ನಿಮ್ಮ ಮಾಧ್ಯಮದವ್ರಿಗೂ ಕೂಡ ಮಿಸ್ಗೈಡ್ ಮಾಡ್ತಾರೆ. ಇಲ್ಲ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಲ್ಲ, ತಳವಾರು ಭಯ ಕೊಡ್ತಾ ಇದ್ದೀವ, ನಮಗೆ ಅನ್ಯಾಯ ಮಾಡೋ ಸಲುವಾಗಿ ತಳವಾರು ಭಯಕ್ಕೆ ಅಷ್ಟೇ ಸೃಷ್ಟಿ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ತಳವಾರು ಭಯಕ್ಕೆ ಯಾವುದೇ ಗೆಜೆಟ್ ಇಲ್ಲ, ಸುತ್ತೋಲೆ ಇಲ್ಲ, ಏನೇನೂ ಇಲ್ಲ. ಇತ್ತೀಚೆಗೆ ಏನಪ್ಪ ಅಂದ್ರೆ ಅಟಲ್ಜಿ ಜನಸ್ನೇಹಿಗಳು ಅದಕ್ಕೆ ಸೇರ್ಪಡೆ ಮಾಡಿ ಮತ್ತೇನಪ್ಪ ಅಂದ್ರೆ ಅದಕ್ಕೊಂದು ಜಾತಿ ಕಾಲಮ್ ಮಾಡಿ ಅದಕ್ಕೊಂದು ಡೂಪ್ಲಿಕೇಟ್ ಜಾತಿ ಸೃಷ್ಟಿ ಮಾಡೋದು. ನಾವು ಇರೋದು ಒಂದೇ ಒಂದು ತಳವಾರ ನಿರಂತರವಾಗಿ ಅವ್ರಿಗೆ ಪ್ರೂವ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 88 ಹೊರತುಪಡಿಸಿ ಮತ್ತೊಂದು ತಳವಾರಿಲ್ಲ, ಅದನ್ನು ಇದ್ದರೆ ನೀವು ನಮ್ಮ ದಾಖಲೆ ಸಹಿತ ಕೊಡ್ರಿ, ನಾವು ಕೇಳಲ್ಲ ಅಂತೇಳಿ. 30/3/2002 ಹೊರತುಪಡಿಸಿ ತಳವಾರ ಅನ್ನೋ ಪದವನ್ನು ಬಿಟ್ಟರೆ ಉಳಿದ ಯಾವುದೇ ಪದಗಳಿಗೆ ಸಂಬಂಧಿಸಿ ಇವ್ರು ಏನು ಆಪಾದನೆ ಮಾಡ್ತಾರೆ, ಗೆಜೆಟ್ ಇಲ್ಲ, ಸುತ್ತೋಲಿಲ್ಲ, ಏನಿಲ್ಲ. ಕೇಂದ್ರಕ್ಕೆ ಹೋಗಿರೋದು ಒಂದು ST ತಳವಾರ ಪದ. ಅಲ್ಲಿದ್ದು ಬಂದ ಮೇಲೆ ಅಟಲ್ಜಿ ಜನಸ್ನೇಹಿಗಳೊಳಗೆ 4 ತಳವಾರಗಳಾಗ್ತವೆ. ಅಂದರೆ ಇಲ್ಲಿ ಕಾನೂನು ಯಾವ ರೀತಿ ಏನಪ್ಪ ಅಂದರೆ ಜಾರಿಯಲ್ಲಿ ಅದ, ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದನ್ನ. ಇದು ಪ್ರಿಯಾಂಕ ಖರ್ಗೆ ಅವರ ನಡೆದುಕೊಳ್ಳುವ ರೀತಿ ಇದು. ಸಂಪೂರ್ಣವಾಗಿ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ರೀತಿಯಲ್ಲಿ ಅವ್ರ ಮಾತಿಗೂ ಮತ್ತು ಅವರು ಏನಪ್ಪ ಅಂದರೆ ಕೃತಿಗೂ ಯಾವುದೇ ಸಾಮ್ಯತೆ ಇಲ್ಲ, ಅವ್ರಲ್ಲಿ ಒಂದು ಏನು ಬದ್ಧತೆನೇ ಇಲ್ಲ. ಸಿಕ್ಕಾಪಟ್ಟಿ ಕೀಳುಮಟ್ಟಗಳದಾರ, ಅಧಿಕಾರದ ಅಪಾಪಿಯಲ್ಲಿ ಅದ. ಎಲ್ಲರನ್ನ ಏನಪ್ಪ ತಮ್ಮ ಪೆಪ್ಪಿ ಮುಷ್ಟಿಯಲ್ಲಿ ಇಟ್ಕೋಬೇಕಂತ. ಈ ರೀತಿಯಾಗಿ ಅವ್ರ ವರ್ತನೆಯಿಂದ ಈ ಹಿಂದುಳಿದ ಸಮುದಾಯಗಳಿಗೆ ಪೆಟ್ಟು ಬೀಳ್ಕತ್ತ. ಹಿಂದೊಮ್ಮೆ ಟೋಕ್ರೆಕೋಲಿ ವಿಷಯದಾಗ ಅವ್ರ ತಂದೆಯವರು ಇದೇ ರೀತಿ ವರ್ತಿಸ್ಯಾರ. ಅದು ಬಳುವಳಿಯಾಗಿ ಬಂದಂಗೆ ಕಾಣ್ತೀವ್ರಿ. ಟೋಕ್ರೆಕೋಲಿನ ಇವತ್ತು ತಳವಾರಿಗೆ ಹ್ಯಾಂಗೆ ಹತ್ತಿಕ್ಕಿದ್ರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹಂಗೆ ಹತ್ತಿಕ್ಕಿದ್ರು. ಇವತ್ತು ಅದನ್ನು ಅವ್ರ ಮಗ ಮುಂದುವರ್ಸ್ಕೊಂಡು ಬರ್ತಾರೆ ತಳವಾರ ವಿಷಯದಲ್ಲಿ. ಟಿಲ್ ಟುಡೇ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಇವತ್ತಿಗೂ ನಾನು ಅವ್ರಿಗೆ ಚಾಲೆಂಜ್ ಅದ. 7/2/2024 ಏನು ಒಂದು ಸುತ್ತೋಲೆ ಬತ್ತು, ಅದ್ರಿಂದ ಇಲ್ಲಿ ತನಕ ಒಂದೇ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗಿದೆ. ನೀನು ಏನೋ ಕಾಟಾಚಾರಕ್ಕೆ ತಿಕ್ಕಾಟ್ ನಡೆದಂತೇಳಿ ಏನೋ ಮಾಡೀವಿ ಅಂತ ಹೇಳಿ ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಕೊಡ್ರಿ ಅಂತ ಹೇಳಿ, ಒಂದು ವೇಳೆ ಮಾಡಿದ್ರೆ ನಮ್ಗೆ ಕೊಡ್ರಿ, 1-2 ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ರಿ, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ರಿ, ನಾವು ಹೋರಾಟ ಏನಪ್ಪ ಅಂದ್ರೆ ಹೆಂಗೆ ಪಡಿತೀವಿ ಅದು. ನಮಗೆ 11 ತನೂ ಎಲ್ಲರಿಗೆ ಹೆಮರ್ಸ್ಯಾರ. ಯಾರು ಅರ್ಜಿ ಹಾಕಿರಿ ಕೊಡ್ರಿ, ಎಲ್ಲಿ ದಾಖಲಾತಿಗಳು ಕೊಡ್ರಿ, ನೋಡೋಣ, ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿ ಎಲ್ಲರನ್ನ ನಮ್ಮನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಅದೆಲ್ಲ ಆದ ನಂತರ ರಾತ್ರಿ ಬಂದು ಏಕಾಏಕಿಲೆ 300-400 ಪೊಲೀಸರು ಬಂದು ನಮ್ಮೆಲ್ಲ ಹೋರಾಟಗಾರಿಗೆ ಏನಪ್ಪ ಅಂದ್ರೆ ಹತ್ತಿಕೊಂಡು ತೊಗೊಂಡು ಹೋಗ್ತಾರೆ. ನಮ್ಮದು ಇನ್ನೊಂದು ಟೆಂಟ್ ಅಲ್ಲಿ ಹೋರಾಟದ ಟೆಂಟ್ ಹಾಕಿದ್ದೆವು, ಇದು ಕಿತ್ತಲಿ, ಇದಾಗಿರೋ ಅದು ನಾವು ಪರ್ಮಿಷನ್ ತೊಗೊಂಡು ಹಾಕಿದ್ದು, ಅದನ್ನು ಕೂಡ ಕಿತ್ತ. ಏನು ಪೊಲೀಸರೇನು ಗುಂಡಾಗಳ ಇವರು? ಏನು ಪ್ರಿಯಾಂಕ ಖರ್ಗೆ ಅವರೇ ಏನಪ್ಪ ಅಂದ್ರೆ ಖಾಸಗಿ ಏನಪ್ಪ ಅಂದ್ರೆ ಅಂಗರಕ್ಷಕರು ಮಾಡ್ತಾರೆ. ಅವ್ರು ಖಾಸಗಿ ಮನೆ ಕಾರ್ಮಿಕರ ಥರ ವರ್ತಿಸ್ತಾರೆ. ಜಿಲ್ಲಾಧಿಕಾರಿಗಳ ಬಗ್ಗೆ ನಾವು ಮಾತಾಡಲ್ಲ. ಅದು ಹುದ್ದೆ ಮತ್ತು ಅವ್ರಿಗಿರೋಂಥದ್ದು ಏನೂ ಅದು ಸಂಬಂಧ ಇಲ್ಲ. ಇವತ್ತು ಪೊಲೀಸರ ರೀತಿ ಆ ರೀತಿ ನಡ್ಕೊಳ್ತಾರೆ. ನಾವೇನಾದರೂ ಅಂದರೆ ಅದನ್ನು ಅಪರಾಧ ಅಂತಂತಾರೆ. ಸುಮ್ಮನಿದ್ದರೆ ಹೀಗೆ, ಹೋರಾಟ ಮಾಡಿದ್ರೆ ಹಾಗೆ, ಸುಮ್ಮನೆ ನಾವು ಕೊಡ್ತಾ ಇದ್ದೀನಿ ಅಂತೇಳಿ ವಿಧಾನಸೌಧದಾಗ ಹೇಳ್ತಾರೆ ಓಪನ್. ಮತ್ತು ಇವ್ರು ಹ್ಯಾಂಗ್ರಿ ಬದ್ಧತೆನಿಲ್ಲ ಮನುಷ್ಯಾಗ. ಅದಕ್ಕೆ ಏನೋ ನಾವು ಕೇಳಾರ್ದಂಗೆ ಪರಿಸ್ಥಿತಿಯಲ್ಲಿ ಅದಕ್ಕೆ ಸಮಾಜ ಎಲ್ಲ ಹಿರಿಯ ಮುಖಂಡರು ಬಂದರೆ ಇವುದ್ರ ಕುರಿತು ಮುಂದಿನ ಹೋರಾಟದ ರೂಪುರೇಷೆಗಳು ನಾಳೆ ಏನಪ್ಪ ಒಂದು ಸಭೆ ಕರಿಕೆ ಕೊಡುವ ಸಭೆ, ಅದಾದ ನಂತರ ದಿನಾಂಕ ನಿಗದಿ ಮಾಡಿ ಮುಂದೆ ಇದಕ್ಕಿಂತಲೂ ದೊಡ್ಡದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಸೋದರ ಸಮಾಜವಾದಂಥ ಕಬೂಲಿಗವ್ರ ಜೊತೆಗೆ ನಾವು ಸೇರಿಕೊಂಡು ಜಂಟಿಯಾಗಿ ದೊಡ್ಡ ಹೋರಾಟ ಮಾಡುವ ಒಂದು ಇದ್ದೀವಿ. ಆ ರೂಪುರೇಷೆಗಳ ಕುರಿತು ಆತ್ಮೀಯ ಸೋದರ ಶಿವಕುಮಾರಣ್ಣ ಅವ್ರು ಮಾತಾಡ್ತಾರೆ. ಪಬ್ಲಿಕ್ ಹೌದು ಯಾರು ನಮ್ಮದು ಡಿಸ್ಕಸ್ ಯಾರು ಸರ್ ಹಾಗಲ್ಲ, ಬಲ್ಕಾಗಿ 65 ಮಂದಿ ಮ್ಯಾಗ ಕಂಪ್ಲೇಂಟ್ ಮಾಡ್ಯಾರ. ಅವರು ತನಿಖೆಯಲ್ಲಿ ಅದ. ಯಾರು ಅವ್ರದ್ದು ಎಕ್ಸೆಪ್ಟ್ ಆಗಿ ತಿರುಗಿ ಅವ್ರ ಅಣ್ಣವರು DYSP ಆಗಿ ಇದ್ದಾರೆ. ಯಾರಿಗೆ ಟೈಮ್ ಕೊಡಬೇಕು ನೋಡ್ರಿ.
ನೀವು ಹ್ಯಾಂಗ ಸರ್ ಹೋರಾಟನೂ ಕಾಮಣದ ಅಲ್ರಿ ಹೋರಾಟದ 100 ಮಂದಿಗೆ ಜನ ಎಮೋಷನಲ್ ಇರ್ತಾರ ಮಾತಾಡ್ತಾರ. ನಾವು ಏನು ಅಶಾಂತಿ ಮಾಡಿ ನಿನ್ನೆ ಹೋರಾಟ ಅಶಾಂತಿ ಮಾಡಿದವ್ರೆ ಪೊಲೀಸರು ಸರ್. ನಿನ್ನೆ ಹೋರಾಟ ಅಶಾಂತಿಗೊಳಿಸಿದ ಪೊಲೀಸರು ಏನೀಗ ಸರ್ ನಮ್ಮವ್ರು ಯಾರೋ ಹಾಕಿಲ್ಲ ಅದ್ರ ಅಚ್ಚಕ್ಕೆ ಬ್ಯಾರಿಕೇಡ್ ಅಚ್ಚಕ್ಕೆ ದಾಟಿಲ್ಲ. ಅದು ಯಾರದ ಅದನ್ನು ಪೂರ್ವ ನಿಯೋಜಿತ ಯೋಜನೆ ಅದ ಅದನ್ನು ಜಿಲ್ಲಾ ಆಡಳಿತ ಇಲ್ಲ ಸರ್. ಅದು ನಮ್ಮ ಮನುಷ್ಯನೇ ಆಗ್ರವ ನಾವು ನೋಡಿ ಸರ್. ಹೌದು ಹಾಕಿದ್ರೆ ನಮ್ಮ ಮನುಷ್ಯನೇ ಅಲ್ಲವ. ಆ ಕಡೆ ಹೋಗೇ ಇಲ್ಲ ಯಾರು ನಮ್ಮವ್ರು. ನಮ್ಗೆ ನಾವು ಇಟ್ಟು ಮಟ್ಟ ಈ ಕಡೆ ಬೇಕಾದ್ರೆ ನೀವು ಓಪನ್